ಸ್ವಲ್ಪ ಹಿಂದೆ ಬನ್ನಿ. ಸರ್ ಇನ್ನೂ ಆಲ್ಮೋಸ್ಟ್ ಇಲ್ಲಿ 190 ಹಾಡಿಯಲ್ಲಿ ಸರ್ ಟೋಟಲ್ ಎಲ್ಲ 4,500 ಮೇಲೆ ಇದೆ ಸರ್. ಅಲ್ಲ ಯಾಕೆ ಮಾಡ್ತಾ ಇಲ್ಲ? ಸೊ ಅದೇ ಸರ್ ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ ಹಿಂದೆ ಎಲ್ಲ ಪೆಂಡಿಂಗ್ ಇದ್ಬಿಟ್ಟಿದೆ ಸರ್, ಮತ್ತೆ ಸ್ಟಾರ್ಟ್ ಮಾಡಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ನೀನು ಫಾರೆಸ್ಟ್ ಹೌದು ಸರ್. DCF ಯಾಕೆ ವಿಳಂಬ ಆಗಿರೋದು? ಇವಾಗ 2,577 ಜನಕ್ಕೆ ಸೆಟ್ಲ್ ಆಗಿದೆ ಸರ್. ಬಾಕಿ ಅರ್ಜಿ ರಿಜೆಕ್ಟ್ ಆಗಿದೆ ಸರ್. ಆಗಿರೋದಲ್ಲಮ್ಮ, ಈಗ ಆಗದಿರೋ ಯಾಕೆ ಆಗಿಲ್ಲ? ಇಲ್ಲ ಸರ್, ಮತ್ತೆ ಅರ್ಜಿ ಬಂದಿರಲಿಲ್ಲ. ಇವಾಗ ನಾವು ಅದನ್ನ ತಗೊಂಡು ಮತ್ತೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಸರ್. ಹಾಂ ಹೌದು ಸರ್. ಇವಾಗ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಇದೆ ಸರ್. ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಏನು ವಾಡಿದಿ ಟ್ರೈಬಲ್ ಆಫೀಸರ್ ತಾಲೂಕು ಆಫೀಸರ್ ಸರ್, HD ಕೋಟೆ ತಾಲೂಕು ಆಫೀಸರ್ ಸರ್. ತಾಲೂಕು ಯಾಕೆ ಏನು ತೊಂದರೆ ಏನು ವಾಡಿದಿ ಸರ್? ಈಗ ಅಪ್ಲಿಕೇಶನ್ಸ್ 3,000 ಹಾಕಿರೋದ್ರಲ್ಲಿ 1,000 ಚಿಲ್ಲರೆ ಕ್ಲಿಯರ್ ಆಗಿದೆ ಸರ್. ಈಗಿನ 633 ಈಗ ಸರ್ವೆ ಆಗಬೇಕು ಸರ್. 633 ಈಗ ETS ಸರ್ವೆ ಆಗ್ಬೇಕು ಸರ್. ETS ಸರ್ವೆ ಆದರೆ ಈ ಡಿಸೆಂಬರ್ ಎಂಡ್ ಅಷ್ಟರಲ್ಲಿ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟಲ್ಲಿ ಇರಬೇಕಾದಂಥ ದಾಖಲಾತಿಗಳನ್ನ ಕೇಳ್ತಾರೆ ಸರ್. ಆ ಸಂದರ್ಭದಲ್ಲಿ ಅವ್ರ ಆಧಾರ್ ಕಾರ್ಡು ಅಥವಾ ಲಿವಿಂಗ್ದು ಆ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಸರ್. ಅರಣ್ಯ ಹಕ್ಕು ಸಮಿತಿ ಅಂತ ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಇರ್ತದೆ ಸರ್. ಸೊ ಅಲ್ಲಿಗೆ PDO ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರಾಗಿ ಕೆಲಸ ಮಾಡ್ತೀವಿ ಸರ್. ಅವ್ರು ಅಲ್ಲಿ ಪರಿಶೀಲನೆ ಮಾಡಿ ಯಾವುದು ಜಿನೈನ್ ಇದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್. ಅಪ್ರೂವಲ್ ಆಗಿರೋದನ್ನ ಅದೇ ಅವರು ಏನು ಫಾರೆಸ್ಟ್ನವರು ಹೇಳ್ದಂತ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟಲ್ಲಿ ಇದ್ರು, ಅದರಿಂದ ಇವ್ರಿಗೆ ಕೊಡ್ಬೋದು ಅಂತ ಹೇಳಿ ಮಾಡ್ಕೊಂಡ್ರವ್ರಿಗೆ ಏನು ತೊಂದರೆ? ಇಲ್ಲಿ ವಾಸವಾಗಿರೋರಿಗೆ ಏನು ತೊಂದರೆ? ಸರ್ ಒಂದು ಸಬ್ಮಿಷನ್ ಸರ್, ಅಂದರೆ ವಾಸ ಆಗಿರೋರಿಗೆ ಮಲ್ಟಿಪ್ಲೈ ಆಗ್ತಾರಲ್ಲ ಸರ್, ಅವ್ರದ್ದು ಮತ್ತೆ ಬೇರೆ ಕಡೆಯಿಂದ ಯಾರಾದರೂ ಬಂದು ನಮ್ಮ ಈಗ ಪ್ರತಿ ಹಾಡಿಗೂ ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್, ಆ ಥರ ಕೆಲವ್ರು ಬಂದು ಸೆಟ್ಲ್ ಆಗಿದ್ದರೆ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್. ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲ್ ಆಗಿದಾರಲ್ಲ ಸರ್, ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್. ಸರ್ ಎಲ್ಲ ಅಪ್ಲಿಕೇಶನ್ ಲಿಬರಲ್ ಆಗಿ ಮಾಡ್ತೀವಿ. ಕರೆಂಟ್ ಕೊಟ್ಟಿಲ್ಲ ಸ್ವಾಮಿ, ಕರೆಂಟ್ ಸೋಲಾರ್ ಹಾಕಿದ್ದಾರೆ ಸರ್. ಮತ್ತೆ ಸೋಲಾರ್ದು ಕರೆಂಟ್ ಕೊಟ್ಟಿಲ್ವಾ? ಸೋಲಾರ್ ಕೊಟ್ಟಿದ್ದಾರೆ. ಯಾವ ಹಾಡಿನಲ್ಲಿ ಅಲ್ಲಪ್ಪ, ಕರೆಂಟ್ ಕೊಡಕ್ಕೆ ಫಾರೆಸ್ಟ್ ಕ್ರಾಸಿಂಗ್ ಮಾಡ್ಬೇಕಲ್ಲ ಸರ್, ಒಳಗಡೆ ಬಿಡ್ತಾ ಇಲ್ಲ ಸರ್. ಒಳಗಡೆ ಬಿಡಲ್ವಾ? ಬಿಡಲ್ಲ ಸರ್ ಅವರು. ಈಗ ಮೇಡಮ್ ಒಂದು ನಿಮಿಷ, ಮಾಲ್ದಾಡಿಲಿ ಈಗ ಮಾಡಿದ್ದು ಸರ್. ಇಲ್ಲಿ ಒಟ್ಟು 422 ಮನೆ ಸೋಲಾರಲ್ಲಿ ಕೊಟ್ಟಿದ್ದೀವಿ ಸರ್. 422 ಹೌಸಸ್ ಸರ್. ಅಂದರೆ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತೇಳಿ ಸೋಲಾರ್ ಆಗಿ ಕೊಟ್ಟಿದ್ದೀವಿ ಸರ್. ಅದು 4 ವರ್ಷ ಆಗಿದೆ ಸರ್. ಇವರಿಗೆ ರೆಗ್ಯುಲರ್ ಆಗಿ ಕೊಡ್ಬೋದು ಸರ್, ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್. ಈ ಥರ ಕೋರ್ ಫಾರೆಸ್ಟ್ ಥರ ನಾವು ಮೇನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ಆ ಥರ ಏನು ಸಮಸ್ಯೆ ಇಲ್ಲ ಸರ್. ಪರ್ಮಿಷನ್ ಕೊಟ್ಟರೆ ಈಗ ಮಾಲ್ದಾಡಿಗೆ ಓವರಾಲ್ ಆಗಿ ಪರ್ಮಿಷನ್ ಕೊಟ್ಟರು ಸರ್. ನಾವು ಕೊಟ್ಟು 1 ತಿಂಗಳಲ್ಲೇ ಮಾಡಿಬಿಟ್ಟು ಸರ್. ಇದನ್ನು 8 ಹಾಡಿನೂ ಕವರ್ ಮಾಡ್ಬೋದು ಸರ್. ಅರೌಂಡ್ 500 ಹೌಸಸ್ ಇದೆ ಮೇಡಮ್. ಇದನ್ನ ಮಾಡ್ತೀವಿ ಸರ್. ಅದೀಗ ಮಾಡ್ತಾ ಇದ್ದಾರೆ ಸರ್, ಮುಗಿಸಿದ್ದಾರೆ. UG ಕೇಬಲ್ ಅಲ್ಲೇ ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ಅವರು ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ. ಈ ಹಾಡಿ ಇದೆಯಲ್ಲ, ಈ ಹಾಡಿಗೆ ಕರೆಂಟ್ ಇಲ್ವಾ? ಇಲ್ಲ ಸರ್, ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಅಷ್ಟೇ ಸರ್. ಕರೆಂಟ್ ಇಲ್ಲ ಸರ್. ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ. ಲೈನ್ ಎಷ್ಟು 200 ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ಅಲ್ಲಿ 300 ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್. ಅಲ್ಲಿಂದ ಇಲ್ಲಿ ಹೇಳ್ಕೊಂಡು ಮಾಡ್ಕೊಳಕ್ ಬರಲ್ವಾ? ಅದೇ ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ನಾವು ರೆಡಿ ಇದ್ದೀವಿ ಸರ್. ಇದ್ರ ಪ್ರಕಾರ ಪರ್ಮಿಷನ್ ಕೊಡಬೇಕು ಸರ್. ಪರ್ಮಿಷನ್ ಅಂತೂ ಮತ್ತೆ ಜಾಗ ಇಲ್ಲದೆ ಇರುವಾಗ ಫಾರೆಸ್ಟ್ ಇಂದನೂ ಜಾಗ ಕೊಡಬೇಕು. ಕರೆಂಟ್ ಇಲ್ಲ ಸರ್. ಎಲೆಕ್ಷನ್ ಮೇಲೆ ಸರ್ ನಾವು ಫಾರೆಸ್ಟ್ ಕೊಡ್ಕೊಂಡು ಗೊತ್ತಿಲ್ಲ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ವಿಲ್ ಟೇಕ್ ಅಪ್ ಎ ಮೀಟಿಂಗ್. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಮೀಟಿಂಗ್ ಕರೆಯೋಣ. ನೀವು ಹೇಳ್ತೀರಿ ಕೊಟ್ಬಿಡ್ತೀವಿ, ಅರ್ಜಿ ಕೊಟ್ಟ ತಕ್ಷಣ ಕೊಡ್ತೀವಿ ಅಂತ. ಯಾವ ವಿಚ್ ಇಸ್ ಟು ಬಿ ಬಿಲೀವ್ಡ್? ಪರಿವೇಶ್ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಸರ್ ನಾನು ಮಾಡ್ಕೊಡ್ತೀನಿ. ಇಲ್ಲ ಸರ್ ಒಂದು ನಿಮಿಷ ಈ ಸಲ ಮಾಡ್ಕೊಡಿ. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ಸ್ಟೇಜ್ 1 ಕ್ಲಿಯರೆನ್ಸ್ ಕೊಟ್ಟರು ಸರ್. ಸ್ಟೇಜ್ 2 ಸೆಂಟ್ರಲ್ ಗೌರ್ಮೆಂಟ್ ಇಂದ ತಗೋಬೇಕು ಅಂತ ಹೇಳಿ ಕೊಡಕ್ಕೆ, ನೀರು ಕೊಡ್ಲಿಕ್ಕೆ ನಿಮ್ದೇನು ತಕರಾರು? ನಮ್ದು ಏನು ತಕರಾರಿಲ್ಲ ಸರ್. ಮಾಡ್ಕೊಳ್ಳಿ ಬಿಡು. ಇಲ್ಲ ಸರ್, ಒಂದು ಸರ್ ಸ್ಟೇಟ್ ಬೋರ್ಡಲ್ಲಿ ಆಗ್ತದೆ, ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್.
ಕಮಿಟಿಯಲ್ಲಿ ಪರಿವೇಶ್ದು ಟೋಟಲ್ ಅಲ್ಲಿ 5 acres ಒಳಗಡೆ ಇದ್ರೆ ಇವರೇ ಮಾಡ್ಬೋದು ಸರ್ ಲೋಕಲ್ ಅಲ್ಲೇ ಮೋರ್ ದೆನ್ ದಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸೋದಿಲ್ಲ ಮೇಡಮ್. ವೈಲ್ಡ್ ಲೈಫ್ ಏರಿಯಾ ಇರೋ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್, ಅದರಲ್ಲಿ ಅಪ್ರೂವ್ ಮಾಡಿದರೆ ಆಗ್ತದೆ ಸರ್, ಪ್ರಾಬ್ಲಮ್ ಇಲ್ಲ ಸರ್. ಮೇಡಮ್ ನಮಗೆ ಮಾಲ್ದಾಡಿದ್ ಕೊಟ್ಟಲ್ಲ ಮೇಡಮ್, ಆ ಥರ ಪರ್ಮಿಷನ್ ಕೊಟ್ಬಿಡಿ ಮೇಡಮ್, ನಾವು ಮಾಡ್ತೀವಿ ಸರ್. ಇದು ನಾವು ಲೈನಿನ ದೂರದಿಂದ ತರ ಅವಶ್ಯಕತೆ ಇಲ್ಲ ಸರ್, ಇಲ್ಲೇ ಪಕ್ಕದಲ್ಲಿ 100 ಮೀಟರ್ ನಾವು ಯು ಜಿ ಕೇಬಲ್ ಆಗಿ ಕೊಟ್ಬಿಡ್ತೀವಿ ಸರ್. ಅಂಡರ್ಗ್ರೌಂಡ್ ಕೇಬಲ್ ಇವ್ರು ಆ್ಯಕ್ಚುಲಿ ನಾವು ಪಾಪ ಗೃಹ ಜೊತೆನೂ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಮೀಟಿಂಗ್ ಬೇಕಾಗಿಲ್ಲ ಸರ್, ನಾನು ಮಾಡ್ಕೊಡ್ತೀನಿ ಸರ್. ಮಾಡಿದೀವಲ್ಲ ಮೊನ್ನೆ ಮಾಡಿದೀವಲ್ಲ ಮೀಟಿಂಗ್ ಪೆಂಡಿಂಗ್ ಇರೋ ಇಶ್ಯೂಸ್ ಇದ್ರೆ ಮಾಡಕ್ಕೆ ಬಿಟ್ಟರು ಸರ್, ನಾವು ಮಾಡ್ಕೊಟ್ಟಿದ್ದೀವಿ. ಇವರು ಬೇರೆದು ಎಲ್ಲ ಇನ್ನು 7 ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ, ಇಲ್ಲಿ ಸೋಲಾರ್ ಕೊಟ್ಟಿದ್ದಾರೆ. ಅದು ಒಂದೊಂದ್ಸಾರಿ ಕೆಟ್ಟೋಯ್ತದಂತೆ. ಇಲ್ಲದ್ರೆ ಮಕ್ಕಳುಗಳು ದೀಪ ಸೀಮೆಣ್ಣೆ ದೀಪದಲ್ಲಿ ಓದಬೇಕು. ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ. ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡೋಕ್ಕೆ ಏನು ತೊಂದರೆ ಅಲ್ಲ. ನಿಮ್ಮ ಕಾರ್ಡ್ನೇನು ಇದು ಮಾಡೋಕ್ಕೆ ಹೋಗೋದಲ್ಲ ಅವರು. ಕರೆಂಟ್ ಕೊಡೋಕ್ಕೇನು, ಕುಡಿಯೋ ನೀರು ಕೊಡೋಕ್ಕೇನು, ಇದನ್ನು ಶಾಲೆ ಕೆರೆ ಹಾಡಿ ಹಳ್ಳಿ ಕೆರೆ ಹಾಡಿಗೆ ಅಟ್ಲೀಸ್ಟ್ ಇಲ್ಲಿ ಸ್ಪಾಟ್ ಅಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಯಾವ್ಯಾವ ವಾರ್ಡ್ಗಳಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡಲಿ ಸರ್, ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಲಿ ಸರ್, ಬೇಗ ಕೆಲಸ ಮಾಡಿ. ಇಮಿಡಿಯೇಟ್ ಆಗಿ ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಮಾಡಿ, ಕುಡಿಯೋ ನೀರಿಲ್ಲ ಅಂತ ಐಡೆಂಟಿಫೈ ಮಾಡಿ. ಅಂಥ ಕಡೆ ಕುಡಿಯೋ ನೀರು ಮತ್ತು ಕರೆಂಟು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಐ ಗಿವ್ ಎ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್. ರಾಜ್ಯಾದ್ಯಂತ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರು ಕೊಡೋಕ್ಕೆ, ಪವರ್ ಕೊಡಲಿಕ್ಕೆ, ದೇರ್ ಆಲ್ ಬೇಸಿಕ್ ನೆಸೆಸಿಟೀಸ್. ಅಂಗನವಾಡಿಗಳು ಬೇಕು ಅಂತ ಕೇಳ್ತೀವಿ. ಅದು ಮಾಡ್ಕೊಳ್ಳೋಣ, ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳೋಣ. ಬಟ್ ಒನ್ಸ್ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಇದ್ದಾರೆ ಈಗ 42 ಆಡಿಗಳಿದ್ದಾವೆ ಇಲ್ಲಿ. 42 ಮನೆ ಸರ್ ಈ ಆಡಿನಲ್ಲಿ. 42 ಮನೆ ಸರ್, ಈ ಆಡಿನಲ್ಲಿ 42 ಮನೆ. ಸುತ್ತಮುತ್ತ ಒಂದು 15-16 ಆಡಿ ಇವೆ ಸರ್. ಸರ್ ವಿತಿನ್ ದಿ ಫಾರೆಸ್ಟ್ ಇಲ್ಲಿ ಏನು DB ಕುಪ್ಪೆ ಪಂಚಾಯತಿನಲ್ಲಿ ಸರ್ 12 ಆಡಿ ಸರ್. ಈ ಬೆಳ್ತೂರು ಪಂಚಾಯತಿನಲ್ಲಿ ವಿತಿನ್ ದಿ ಫಾರೆಸ್ಟ್ 2 ಆಡಿಗಳಿದೆ ಸರ್. ಇವುಗಳಿಗೆ ಕರೆಂಟ್ ಇಲ್ಲ ಸರ್, ಎಲೆಕ್ಟ್ರಿಸಿಟಿ ಇಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್. ಹೌದಾ? ಸರ್ ಅದು ಕನ್ಸ್ಟ್ರಕ್ಟ್ ಮಾಡಿದಾರಂತೆ, ಬಾವ್ಲಿ ಕೇಳಿದ್ರಂತೆ ಮ್ಯಾಮ್, ಹೀಗಾಗಿದೆ ಅಂತ ಅಂಗನವಾಡಿ ಬೇರೆ ಹಾಡಿ ಅಲ್ಲ ಇವ್ರು ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ನಿನ್ನೆ ಜಸ್ಟ್ ಅದಕ್ಕೆ ಕೊಡ್ಬೇಕು ಸರ್, ಅಲ್ಲೊಂದು ಮೀಟಿಂಗ್ ಮಾಡೋಣ ಸ್ಟೇಟ್ ಲೆವೆಲ್, ಗಿವ್ ಕ್ಲಿಯರ್ ಡೈರೆಕ್ಷನ್. ಈ ಥರ ಟೀಚಿಂಗ್ ಪ್ರಾಬ್ಲಮ್ ಇದೆ. ವೈಲ್ಡ್ ಲೈಫ್ ಬೋರ್ಡ್ನಲ್ಲಿ ಇದರದ್ದು ಸರ್, ನಾನು ಬರೀ ಎಲೆಕ್ಟ್ರಿಸಿಟಿದು ಹೇಳ್ತಾ ಇದ್ದೀನಿ, ಬೇರೆ ಎಲ್ಲ ನಾವು ತೀರ್ಮಾನ ಏನು ತಗೊಳ್ತೀವಿ ಸರ್. ಅದು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟಲ್ಲಿ ಕ್ಲಿಯರ್ ಆಗಿದೆ ಸರ್. ಈ ಥರ ಇರೋದಕ್ಕೆ ಸೆಕ್ಷನ್ ಸಮ್ ಏನೋ ಇದೆ, ನಾವು ಓದಿದೆ, ಅದ್ರಲ್ಲಿ ಕ್ಲಿಯರ್ ಆಗಿ ಈ ಥರ ಅಂಗನವಾಡಿ, ಎಲೆಕ್ಟ್ರಿಸಿಟಿ, ರೋಡು, ಕಮ್ಯುನಿಟಿ ಇದಕ್ಕೆ ಕೊಡೋಕೆ ಅವಕಾಶ ಇದೆ ಸರ್. ಸೆಂಟ್ರಲ್ ಆಗ್ತಿದ್ದು ಇವ್ರು ತೊಂದರೆ ಮಾಡ್ತಾ ಇದ್ದಾರೆ. ಕೆಳಗಡೆನವರು ಸರ್, ಕೆಳಗಡೆನವರು ಇವರೆಲ್ಲ RFO ಇಲ್ಲಿದೆ ಸರ್. ಇಲ್ಲಪ್ಪ ಇಲ್ಲಿದೆ ನೋಡಿ ಸರ್. ಇದು ಇಲ್ಲಿ ಈ ಸೆಕ್ಷನ್ನು, ಇಲ್ಲಿ ಈ ಸೆಕ್ಷನ್ ನಾಟ್ ವಿತ್ಸ್ಟ್ಯಾಂಡಿಂಗ್ ನೋಡಿ ಸರ್. ಇಷ್ಟು
electric and telecommunication lines, tanks and drinking water supply and water pipelines, water, rain, water harvesting structures, minor irrigation.